ನಮಸ್ತೆ. ನಾನು ಎಸ್ ಕೆ ಕುಪ್ಪ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೇ ಒಂದು ಶಾಲೆಯೊಳಗೆ ಇಬ್ಬರು ವಿದ್ಯಾರ್ಥಿಗಳು, ರಾಮು ಮತ್ತು ಸೋಮು ಅಂತ. ರಾಮು ಶ್ರೀಮಂತರ ಮನೆತನದಿಂದ ಬಂದಂಥ ಹುಡುಗ. ಯಾವಾಗಲೂ ಅಹಂಕಾರ, ಮದ ಅವನಲ್ಲಿ. ಎಲ್ಲದರಲ್ಲಿ ನಾನೇ ಮುಂದಿರಬೇಕು ಅಂತಕ್ಕಂಥ ಒಂದು ಅಹಂಭಾವ ಅವನಲ್ಲಿ ಇರ್ತಿತ್ತು. ಸೋಮು ಬಡತನದಲ್ಲಿ ಬಂದಂಥ ವ್ಯಕ್ತಿ. ಆದರೆ ಎಲ್ಲದರಲ್ಲಿ ಅವನೇ ಮುಂದಿರ್ತಿದ್ದ. ಅಭ್ಯಾಸದಲ್ಲಿ ಇರ್ಬೋದು, ಆಟ ಇರ್ಬೋದು, ಪಾಠ ಇರ್ಬೋದು, ಎಲ್ಲದರಲ್ಲಿ ಅವನೇ ಮುಂದಿರೋದು. ಅದು ರಾಮುಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ದ್ವೇಷ, ಮತ್ಸರ ಅವನಲ್ಲಿ ಸಾಕಷ್ಟು ಇತ್ತು. ಅದಕ್ಕೆ ಒಂದು ಸಲ ಏನಾಗುತ್ತೆ, ಒಂದು ಓಟದ ಸ್ಪರ್ಧೆಯೊಳಗೆ ರಾಮು ತಾನೇ ಗೆಲ್ಲಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಸೋಮು ಬರ್ತಕ್ಕಂಥ ಜಾಗೆಯಲ್ಲಿ ಕಾಜಿನ ಚೂರುಗಳನ್ನು ಹಾಕೋ ಕೆಲಸ ಮಾಡಿಬಿಡ್ತಾನೆ. ಕಾಜಿನ ಚೂರುಗಳನ್ನು ಹಾಕಿದ ಜಾಗೆಯೊಳಗೆ ಸೋಮುವಿನ ಏನೊಂದು ಕಾಲಲ್ಲಿ ಬೀಳುತ್ತೆ, ಕಾಲಿಗೆಲ್ಲ ನಟ್ಟಿಬಿಡುತ್ತೆ. ಅದರಿಂದ ಸೋಮುಗೆ ಅದರಲ್ಲೇ ಭಾಗವಹಿಸ್ಲಿಕ್ಕೂ ಆಗಲ್ಲ. ಎಷ್ಟೋ ದಿವಸ ಅವನು ಬೆಡ್ ರಿಡನ್ ಆಗಿಬಿಡ್ತಾನೆ. ಆದರೆ ಮುಂದೊಂದು ದಿವಸ ಬರುತ್ತೆ, ಇವನು ರಾಮು ತನ್ನೆಲ್ಲಗಳ ಜೊತೆಗೆ ಮೋಜು ಮಸ್ತಿ ಮಾಡಿ ಆರಾಮ್ ಕಾರ್ನಲ್ಲಿ ಬರ್ತಿರ್ಬೇಕಾದ್ರೆ ಕಾರಿನ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಕಾರಿನ ಆಕ್ಸಿಡೆಂಟ್ ಆಗಿಬಿಟ್ಟು ಅದರ ಗಾಜುಗಳು ಅವನ ಕಣ್ಣುಗಳಿಗೆ ನಡುತ್ತೆ. ಆದರೆ ಯಾರೋ ಪುಣ್ಯಾತ್ಮರು ಅವನನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ, ಎಲ್ಲ ಆಗುತ್ತೆ. ಕಣ್ಣುಗಳದ್ದು ಟ್ರೀಟ್ಮೆಂಟ್ ಆಗುತ್ತೆ, ಕಣ್ಣುಗಳಿಗೆ ಪಟ್ಟಿ ಕಟ್ಟಿರ್ತಾರೆ. ಇನ್ನೇನು ಒಂದು ದಿವಸ ಆ ಕಣ್ಣಿನ ಪಟ್ಟಿ ತೆಗಿಬೇಕು. ಆ ಸಂದರ್ಭದಲ್ಲಿ ಆ ಕಣ್ಣಿನ ಪಟ್ಟಿ ತೆಗೀತಿರ್ಬೇಕಾದ್ರೆ ಆವಾಗ ಅವನ ಎದುರಿಗೆ ನಿಂತಿದ್ದು, ಕಣ್ಣಿನ ಪಟ್ಟಿ ತೆಗೆದ ನಂತರ ನೋಡ್ತಾನೆ, ಅವನ ಎದುರಿಗೆ ನಿಂತಿದ್ದು ಸೋಮು. ಆವಾಗ ಇವನಿಗೆ ಸಿಟ್ಟು ಬರುತ್ತೆ ಸೋಮುಗೆ. ಏನೋ ನೀ ಇಲ್ಲಿ ಯಾಕೆ ಬಂದಿದ್ದಿ? ಸೊ ನನ್ನ ಪರಿಸ್ಥಿತಿ ನೋಡಿ ನಗಲಿಕ್ಕೆ ಬಂದಿ ನೀನು, ಅಪಹಾಸ್ಯ ಮಾಡಲಿಕ್ಕೆ ಬಂದು ಅಂತ ಬೈತಾನೆ. ಆವಾಗ ಅಲ್ಲಿರ್ತಕ್ಕಂಥ ನರ್ಸ್ ಹೇಳ್ತಾಳೆ, ಅಲ್ಲ ಹುಡುಗ ಸೋಮು, ನಿಂದು ಆಪ್ತ ಮಿತ್ರ ಅಂತ ನಾನು ತಿಳ್ಕೊಂಡಿದ್ದೆ, ಆದರೆ ನೀನು ಈ ರೀತಿ ಮಾತಾಡ್ತೀಯಲ್ಲಪ್ಪ ಅಂತ ರಾಮುಗೆ ಹೇಳ್ತಾಳೆ. ರಾಮುಗೆ ಹೇಳ್ತಾಳಕ್ಕೆ ನರ್ಸ್, ನೋಡಿ ಇವ ಇದ್ದಿದ್ದಕ್ಕೆ ನೀನು ಇವತ್ತು ಆಸ್ಪತ್ರೆಯಲ್ಲಿ ಸೇರಿದ್ದೀಯಾ, ನಿನ್ನ ಕಣ್ಣುಗಳು ಸರಿ ಹೋಗಿದೆ. ಇರಲಿಲ್ಲ ಅಂದರೆ ಯಾರು ಸೇರಿಸ್ತಿರ್ಲಿಲ್ಲ, ಜೊತೆಗೆ ನಿನ್ನ ಕಣ್ಣುಗಳು ಪರ್ಮನೆಂಟಾಗಿ ಹೋಗ್ಬಿಡ್ತಿತ್ತು, ಜೀವಮಾನ ನೀನು ಕುರುಡಾಗಿರ್ಬೋದಾಗಿತ್ತು. ಆವಾಗ ರಾಮುಗೆ ಅನಿಸುತ್ತೆ, ಸೋಮು ನಾನು ತಪ್ಪು ತಿಳ್ಕೊಂಡೆ, ಸೋಮುಗೆ ನಾನು ಅನ್ಯಾಯ ಮಾಡಿದೆ, ನಾನು ಎಷ್ಟೊಂದು ಕಷ್ಟಗಳನ್ನು ಕೊಟ್ಟರು ಸಹಿತ ಸೋಮು ನನ್ನ ಕಷ್ಟ ಕಾಲದಲ್ಲಿ ನನಗೆ ಸಹಾಯ ಮಾಡಿದ ಅಂಥೇಳಿ ಸೋಮುವನ್ನು ಬಿಗಿದಪ್ಪಿ ಅವನು ಕಣ್ಣೀರು ಸುರಿಸ್ತಾನೆ, ತನ್ನ ತಪ್ಪನ್ನು ಒಪ್ಕೋತಾನೆ. ಅದಕ್ಕೆ ಹೇಳ್ತಾನೆ ಅವನು ಸೋಮುಗೆ, ನೋಡು ನಿನಗಿಷ್ಟೆಲ್ಲ ಕಷ್ಟ ಕೊಟ್ಟರು ಸಹಿತ ನೀನು ನನಗೆ ಸಹಾಯ ಮಾಡಿದ್ದಿ. ಯಾರು ನನ್ನಿಂದ ಉಪಯೋಗ ತೊಗೊಂಡ್ರೋ, ಪಾರ್ಟಿ ಫಂಕ್ಷನ್ಗಳಲ್ಲಿ ಭಾಗವಹಿಸಿದ್ರೋ ಅವರೆಲ್ಲ ಇವತ್ತು ನಾಪತ್ತೆ ಆಗಿದ್ದಾರೆ. ಯಾರೂ ನನ್ನ ಸಹಾಯಕ್ಕೆ ಬಂದಿಲ್ಲ, ನೀನು ಮಾತ್ರ ಬಂದಿದ್ದೀ ಅಂತ ಅವನಿಗೆ ಕೃತಜ್ಞತೆಯನ್ನು ಹೇಳ್ತಿರ್ಬೇಕಾದ್ರೆ ಸೋಮು ಹೇಳ್ತಾನೆ, ನಾನು ಬಡವ, ನನ್ನ ಕೈಲಿ ಏನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಕೈಲಿ ಕೊಡೋದು ಏನಪ್ಪ ಅಂದರೆ ಒಂದು ಪ್ರಾಮಾಣಿಕತೆ, ಸಹಾಯ. ನನ್ನ ಕೈಲಿ ಏನು ಸಾಧ್ಯ ಇದೆ ಅದನ್ನು ನಾನು ಕೊಡ್ತೀನಿ ಅಷ್ಟೇ ಹೊರತು ಬೇರೆ ಏನನ್ನು ನನ್ನ ಕೈಲಿ ಕೊಡಲಿಕ್ಕೆ ಆಗಲ್ಲ. ಅಂದರೆ ಕೆಲವು ಜನ ಇರ್ತಾರೆ, ತಮ್ಮ ಸ್ವಂತದ ಬಗ್ಗೆನೂ ವಿಚಾರ ಮಾಡಲಾರ್ದೇ ಬೇರೆಯವರಿಗೆ ಸಹಾಯ ಮಾಡೋದೇ ಅವ್ರದ್ದೊಂದು ಗುಣ. ಸಾತ್ವಿಕ ಗುಣ ಅಂತಾರೆ ಅದಕ್ಕೆ. ಅಂದರೆ ತನಗೆ ಏನೋ ಸಿಕ್ಕಿಲ್ಲ ಆದರೂ ಚಿಂತಿಲ್ಲ, ತನಗೆ ಹಾನಿಯಾದರೂ ಚಿಂತಿಲ್ಲ, ಬೇರೆಯವರಿಗೆ ಒಳ್ಳೆಯದಾಗಬೇಕು. ಅಂದರೆ ಮಾನವೀಯತೆ, ಮನುಷ್ಯತ್ವ, ಬರೀ ಮನುಷ್ಯತ್ವ ಅಷ್ಟೇ ಅಲ್ಲ, ಅದೊಂದು ದೈವಿ ಗುಣ. ಅದು ಕೆಲವು ಜನರಲ್ಲೇ ಇನ್ಬಿಲ್ಟ್ ಕ್ವಾಲಿಟೀಸ್ಗಳಂತಾರೆ. ಅವರಿಗೆ ಬಡತನ, ಶ್ರೀಮಂತಿಕೆ, ಅದು ಇದು ಅಂತಕ್ಕಂಥ ಯಾವುದೇ ಅಹಂಭಾವ ಇರಲ್ಲ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ.
ಆಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಯಮ ನಿಯಮ ಇರ್ಬೋದು, ಅಷ್ಟಾಂಗ ಯೋಗದ ಜೊತೆಗೆ ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು. ಸೊ ಮೌಲಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಮಾಡುತ್ತೆ. ನಮ್ಮದು ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7. ಸೊ ನಿರಂತರ ಯೋಗ ವರ್ಗಗಳು ನಡೆಯುತ್ತೆ. ಬನ್ನಿ, ಅದರಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.